ನಿಗಮದಲ್ಲಿ ಆಗಿರುವ ಅಕ್ರಮ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಯೂನಿಯನ್ ಬ್ಯಾಂಕ್ನ ಮ್ಯಾನೇಜರ್ ನಾಪತ್ತೆಯಾಗಿಬಿಟ್ಟಿದ್ದಾರೆ. ಪ್ರಕರಣದ ಬೆನ್ನಿಗೆ ನಾಪತ್ತೆಯಾಗಿರುವ ಸುಚಿಸ್ಮಿತಾ ಹಗರಣದಲ್ಲಿ ಬ್ಯಾಂಕ್ ಸಿಬ್ಬಂದಿ ಕೈವಾಡದ ಶಂಕೆ ಇದೆ. ಎಸ್ಐಟಿ ತನಿಖೆ ಚುರುಕುಗೊಳ್ತಾ ಇದ್ದಂತೆ ಸುಚಿಸ್ಮಿತಾ ಎಸ್ಕೇಪ್. ಮ್ಯಾನೇಜರ್ ಸುಚಿಸ್ಮಿತಾಗೆ ನೋಟಿಸ್ ನೀಡಿದೆ ಎಸ್ಐಟಿ. ನೋಟಿಸ್ ನೀಡಲಾಯಿತು, ಬಟ್ ಆಕೆ ಎಸ್ಕೇಪ್ ಆಗಿದ್ದಾಳೆ. ಆಕೆಯ ಪಾತ್ರ ಬಹುದೊಡ್ಡದು. ಈ ಖಾತೆ ಓಪನ್ ಮಾಡುವಲ್ಲಿ ಹಣ ಟ್ರಾನ್ಸ್ಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪಾತ್ರವೇ ಬಹುದೊಡ್ಡದು ಈ ಪ್ರಕರಣದಲ್ಲಿ ಅನ್ನುವಂಥ ವಿಚಾರ. ಹಾಗಾಗಿ ಸುಚಿಸ್ಮಿತಾ ಸಿಗಬೇಕು, ವಿಚಾರಣೆಗೆ ಒಳಪಡಿಸಬೇಕು. ಹಾಗಾಗಿ ಮತ್ತಷ್ಟು ಅಕ್ರಮ ಬಯಲಾಗುವ ಸಾಧ್ಯತೆ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮಾದೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಮತ್ತೊಮ್ಮೆ. ಎಸ್ ಮಾದೇಶ್, ಲೇಟೆಸ್ಟ್ ಅಪ್ಡೇಟ್ ಏನು? ಜಯಪ್ರಕಾಶ್, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಬ್ಯಾಂಕ್ನ ಸಿಬ್ಬಂದಿಗಳು ಕೂಡ ಈ ಒಂದು ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದರೆ ಸರ್ಕಾರದ ಒಂದು ನಿಗಮದ ಅಕೌಂಟ್ ಅಲ್ಲಿರೋದ್ರಿಂದ ಅಲ್ಲಿಂದ ₹1 ಬೇರೆ ಕಡೆ ಟ್ರಾನ್ಸ್ಫರ್ ಆದರೂ ಕೂಡ ಅಲ್ಲಿನ ಮ್ಯಾನೇಜರ್ ಆಗಿರ್ಬೋದು ಮತ್ತು ಅಲ್ಲಿನ ಸಿಬ್ಬಂದಿಗೆ ಒಂದಷ್ಟು ಮಾಹಿತಿ ಇರುತ್ತೆ. ಜೊತೆಗೆ ಈ ಒಂದು ಕೇಸ್ನಲ್ಲಿ ನಕಲಿ ಸಹಿಗಳು ಮತ್ತು ಶಿಲ್ಗಳನ್ನು ಬಳಸಿ ಈ ಒಂದು ಟ್ರಾನ್ಸ್ಫರನ್ನು ಮಾಡಲಾಗಿದೆ ಅಂತೇಳಿ ಈಗಾಗಲೇ ಒಂದಷ್ಟು ಮಾಹಿತಿ ಕೂಡ ಲಭ್ಯ ಆಗಿತ್ತು. ಜೊತೆಗೆ ಈ ಒಂದು ಕೇಸ್ನಲ್ಲಿ ನಿಗಮದ ಸಿಬ್ಬಂದಿ ಅಂತೇಳಿ ಒಂದಷ್ಟು ಆರೋಪಿಗಳು, ಸತ್ಯನಾರಾಯಣ ಅಂತ ಏನಿರ್ತಾನೆ ಆ ಒಂದು ಆರೋಪಿಗಳು ಕೂಡ ನಿಗಮದ ಸಿಬ್ಬಂದಿ ಅಂತೇಳಿ ನಕಲಿ ID ಕಾರ್ಡನ್ನು ಬಳಸಿ ಬ್ಯಾಂಕಿಗೆ ಹೋಗೋದಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ಕಡೆ ಪರಿಚಯ ಮಾಡಿಕೊಂಡು ಅಲ್ಲಿಂದ ಕೂಡ ಬೇರೆ ಬೇರೆ ಕಡೆ ವ್ಯವಹಾರಗಳನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಲಾಗಿದ್ದು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಜೊತೆಗೆ ಈಗಾಗಲೇ ಈ ಒಂದು ಕೇಸ್ನಲ್ಲಿ ಸುಚಿಸ್ಮಿತಾ ಅಂತ ಏನು ಮ್ಯಾನೇಜರ್ ಇದ್ದಾರೆ, ಆಕೆಯ ಕೈವಾಡ ಕೂಡ ಇರುವಂಥ ಶಂಕೆ ಹಿನ್ನೆಲೆ ಆಕೆಗೆ ನೋಟಿಸ್ ಕೊಡುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದರು. ಯಾಕಂದರೆ ಮ್ಯಾನೇಜರ್ ಆಗಿರೋದ್ರಿಂದ ಎಷ್ಟು ಹಣ ಎಲ್ಲೆಲ್ಲಿಗೆ ವರ್ಗಾವಣೆ ಆಗಿದೆ ಅದೆಲ್ಲರ ಬಗ್ಗೆ ಈಕೆಗೆ ನಾಲೆಜ್ ಇತ್ತು, ಅಥವಾ ಈಕೆದು ಕೂಡ ಆಕೆ ಅದಕ್ಕೆ ಈ ಒಂದು ಪ್ರಕರಣಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂಥ ಶಂಕೆ ಇರೋದ್ರಿಂದ ಆಕೆಯು ಕೂಡ ನೋಟಿಸ್ ಕೊಡುವಂಥ ಕೆಲಸನ ಮಾಡಿದ್ರು. ಜೊತೆಗೆ ನೂರಾರು ಅಕೌಂಟ್ಗಳಿಗೆ ಈ ಒಂದು ನಿಗಮದ ಅಕೌಂಟ್ನಿಂದ ಟ್ರಾನ್ಸ್ಫರ್ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಒಟ್ಟು 211 ಅಕೌಂಟ್ಗಳನ್ನು ಈಗಾಗಲೇ SIT ಅಧಿಕಾರಿಗಳು ಸೀಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಸುಮಾರು 211 ಕೋಟಿ ಅದರಲ್ಲಿ ಇರುವಂತಹ ಮಾಹಿತಿ ಸದ್ಯಕ್ಕೆ SIT ಅಧಿಕಾರಿಗಳಿಗೆ ಲಭ್ಯ ಆಗಿದೆ. ಆ 211 ಕೋಟಿ ಏನಿದೆ ಇದು ಯಾರ್ಯಾರ ಹಣ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೂಡ SIT ಅಧಿಕಾರಿಗಳು ಕಲೆ ಹಾಕುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಇಲ್ಲಿವರೆಗೂ ಕೂಡ ಲೆಕ್ಕ ಇರುವಂಥ ಪ್ರಕಾರ 91 ಕೋಟಿಯನ್ನ ನಿಗಮದ ಅಕೌಂಟ್ನಿಂದ ವರ್ಗಾವಣೆ. ಓಕೆ ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ಸ್ಟೋರಿ ಇದೆ. ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅವತ್ತಿಂದ ಹೇಳ್ತಾ ಇದ್ವಿ. ವಾಲ್ಮೀಕಿ ನಿಗಮದ ನಾವು ಫಾಲೋ ಅಪ್ ಮಾಡ್ತಾ ಇರೋದು. ಆಮೇಲೆ ಅಂಜಲಿ ಅನ್ನುವಂಥ ಹೆಣ್ಮಗಳು ತೀರ್ಕೊಂಡ್ಲಲ್ಲ ಹುಬ್ಳಿಯಲ್ಲಿ, ಹೇಳೋರು ಕೇಳೋರಿಲ್ಲ ರೀ ಅದನ್ನ. ಹೆಣ್ಮಗಳನ್ನ ಒಂದು ನೇಹ, ಅದನ್ನ ಅಂಜಲಿ, ಕುಟುಂಬಕ್ಕೆ ಪರಿಹಾರ ಕೊಡ್ತೀನಿ ಯಾವನಾದ್ರು ಕೇಳಿದ್ರ? ನಮ್ಮ ಹತ್ರ ನೆನಪಿದೆ. ಈ ಸ್ಟೋರಿ ಫ್ಲೋ ಜಾಸ್ತಿ ಇರೋದ್ರಿಂದ ಹಂಗೆ ಅಂದ್ಕೋಬೇಡಿ. ಒಂದು ತಿಂಗಳು ಕರೆಕ್ಟ್ ಆಯ್ತು. ನಾನು ನಿನ್ನೆ ಕೇಳ್ತಾ ಇದ್ದೆ 45 ಡೇಸ್ ಏನಾಯಿತು ಅಂತೇಳಿ, ಅದನ್ನ ಎತ್ಕೋತೀವಿ. ಈಗ ವಾಲ್ಮೀಕಿಗೆ ಸಂಬಂಧಪಟ್ಟಾಗಿ ಒಂದು ಸ್ಪೆಷಲ್ ಸ್ಟೋರಿ ನೋಡಿ. ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವರಿಗೆ ಶಾಕ್. ವಿಚಾರಣೆಗೆ ಹಾಜರಾಗಲು ನಾಗೇಂದ್ರಗೆ ನೋಟಿಸ್. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಮಾಜಿ ಸಚಿವರಿಗೆ ಸಂಕಷ್ಟ ತಪ್ಪು ಹಾಗೆ ಕಾಣ್ತಾ ಇಲ್ಲ. ಈಗಾಗಲೇ ಸಂಪುಟದಿಂದ ಔಟ್ ಆಗಿರೋ ನಾಗೇಂದ್ರಗೆ ಈಗ ಹೊಸ ಟೆನ್ಷನ್ ಶುರುವಾಗಿದೆ. SIT ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿಗೊಳಿಸಲಾಗಿದೆ. ವಾಲ್ಮೀಕಿ ನಿಗಮದ ಕೇಸ್ನಲ್ಲಿ ಶಾಸಕ, ನಿಗಮದ ಅಧ್ಯಕ್ಷ ದತ್ತಲ್ ಬಳಿಕ ಈಗ ನಾಗೇಂದ್ರ ಸರದಿ. ವಿಚಾರಣೆಗೆ ಹಾಜರಾಗುವಂತೆ ನಾಗೇಂದ್ರಗೆ SIT ನೋಟಿಸ್ ನೀಡಿದ್ದು ಹಗರಣದ ಸಂಬಂಧ ಕಂಪ್ಲೀಟ್ ಮಾಹಿತಿ ಸಂಗ್ರಹಕ್ಕೆ ರೆಡಿಯಾಗಿದೆ. ಇನ್ನೊಂದು ಮಗ್ಗಲಲ್ಲಿ CBI ಕೂಡ ಮಾಜಿ ಸಚಿವರಿಗೆ ನೋಟಿಸ್ ನೀಡುತ್ತಾ ಅನ್ನೋ ಡೌಟ್ ಶುರುವಾಗಿದೆ. ಮಾಜಿ ಸಚಿವರಿಗೆ ಹೊಸ ಟೆನ್ಷನ್. ವಾಲ್ಮೀಕಿ ಹಗರಣದ ಮೇಲೆ CBI. ವಾಲ್ಮೀಕಿ ನಿಗಮದ ಹಗರಣ ಕೇಸ್ಗೆ ಭಾರಿ ಟ್ವಿಸ್ಟ್ ಸಿಗ್ತಾ ಇದೆ. ಈಗಾಗಲೇ ಪ್ರಕರಣದಲ್ಲಿ ಎಂಟ್ರಿ ಆಗಿರೋ CBI ನಾಗೇಂದ್ರಗೂ ನೋಟಿಸ್ ನೀಡೋ ಸಾಧ್ಯತೆ ಇದೆ. ನಾಗೇಂದ್ರಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಹೆಚ್ಚಾಗಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ನಾಗೇಂದ್ರ ಹೆಸರು ಇದೆ. ಈಗಾಗಲೇ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದೂ ಆಗಿದೆ. ಇತ್ತ ತನಿಖೆಯನ್ನು ಚುರುಕುಗೊಳಿಸಿದ CBI ಮಾಜಿ ಸಚಿವ ನಾಗೇಂದ್ರನ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ನಾಗೇಂದ್ರ ಅವರಿಗೆ ನೋಟಿಸ್ ಕೊಡೋದಕ್ಕೆ CBI ಸಿದ್ಧತೆ ಮಾಡಿದ್ದು ನೋಟಿಸ್ ನೀಡಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಒಂದು ವೇಳೆ ವಿಚಾರಣೆ ನಡೆಸಿದರೆ ಮಹತ್ವದ ಬೆಳವಣಿಗೆ ಆಗಲಿದೆ.
ಸದ್ಯ ವಾಲ್ಮೀಕಿ ನಿಗಮ ಹಗರಣದ ತನಿಖೆ ಚುರುಕುಗೊಂಡಿದ್ದು ಮಾಜಿ ಸಚಿವರ ವಿಚಾರಣೆಯ ನಂತರ ಕೇಸ್ ಇನ್ನೂ ಯಾವ ಟ್ವಿಸ್ಟ್ ಪಡೆದುಕೊಳ್ಳುತ್ತೋ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.